ಇನ್ನು ನವೆಂಬರ್ ತಿಂಗಳಲ್ಲಿ 2 ಹಂತಗಳಲ್ಲಿ ಚುನಾವಣೆ ನಡೀತಾ ಇದೆಯಲ್ವಾ ಬಿಹಾರದಲ್ಲಿ. ಅದಕ್ಕೆ ಇವತ್ತು ಸೀಟ್ ಎಲ್ಲ ಹಂಚಿಕೆ ಮಾಡ್ಕೊಳ್ಬೇಕು. ಹಾಗಾಗಿ ಮೈತ್ರಿಕೂಟ, ಎನ್ಡಿಎ ಮೈತ್ರಿಕೂಟ ಈಗ ಎಲ್ಲ ಒಂದು ಸೀಟ್ ಹಂಚಿಕೆ ಮಾಡ್ಕೊಂಡಿದ್ದಾರೆ. 243 ಕ್ಷೇತ್ರಗಳಿರೋದಲ್ಲಿ 101 ಸ್ಥಾನಗಳಲ್ಲಿ ಜೆಡಿಯು ಸ್ಪರ್ಧಿಸ್ತಾ ಇದೆ. ಬಿಜೆಪಿನೂ ಅಷ್ಟೇ ಸೇಮ್. ಚಿರಾಗ್ ಪಾಸ್ವಾನ್ ನೇತೃತ್ವದ ಎಲ್ಜೆಪಿ 29 ಸೀಟ್ಗಳನ್ನು, ಉಳಿದಂತೆ ರಾಷ್ಟ್ರೀಯ ಲೋಕಸಮತ 6 ಸ್ಥಾನಗಳನ್ನು, ಹಿಂದೂಸ್ತಾನಿ ಅವಾಮ್ ಮೋರ್ಚಾ 6 ಸ್ಥಾನಗಳಲ್ಲಿ ಕಣಕ್ಕಿಳಿಯುತ್ತೆ. ಬಿಹಾರ ಮತ್ತೆ ಎನ್ಡಿಎ ಸರ್ಕಾರಕ್ಕೆ ಸಜ್ಜಾಗಿದೆ ಅಂತ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿಕೊಂಡಿದ್ದಾರೆ. ನೋಡೋಣ ಏನಾಗುತ್ತೆ ಈ ಬಾರಿ ಅಂತ ಹೇಳಿ. ಇನ್ನು ಸುಪ್ರೀಂ ಕೋರ್ಟ್ ಆದೇಶದಂತೆ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಬೇಕು. ನವೆಂಬರ್ನಿಂದ ಕೆಲಸವನ್ನು ಆರಂಭ ಮಾಡ್ತೀವಿ ಅಂತ ಚುನಾವಣಾ ಆಯುಕ್ತ ಸಂಗ್ರೇಶ್ ಅವರು ಈಗಾಗಲೇ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿ, ಕೇಂದ್ರ ಚುನಾವಣಾ ಆಯೋಗ ನಾವು ಮಾಡಿದ ಬಳಿಕ ಪಟ್ಟಿ ಪರಿಷ್ಕರಿಸಲಿ ಅಂತ ಪತ್ರ ಬರೆದಿದೆ. ಅವರು ಸ್ಥಳೀಯ ಸಂಸ್ಥೆ ಚುನಾವಣೆ ಇರುವೆಡೆ ಪರಿಷ್ಕರಣೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಮೊದಲು ಗ್ರೇಟರ್ ಬೆಂಗಳೂರು ಪಟ್ಟಿ ಪರಿಷ್ಕರಿಸಿ 5 ಪಾಲಿಕೆ ಚುನಾವಣೆ ಮಾಡ್ತೀವಿ. ನಂತರ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮೀಸಲಾತಿ ಬಂದ ನಂತರ ಚುನಾವಣೆ ಮಾಡ್ತೀವಿ. ಗ್ರಾಮ ಪಂಚಾಯತಿ ಅವಧಿ ಮುಕ್ತಾಯ ಆಗುತ್ತೆ, ಅವುಗಳ ಚುನಾವಣೆ ಕೂಡ ನಡೆಯುತ್ತೆ. ನಗರ ಸ್ಥಳೀಯ ಸಂಸ್ಥೆಗಳು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಯನ್ನು ಬ್ಯಾಲೆಟ್ ಪೇಪರ್ ಮುಖಾಂತರ ನಡೆಸ್ತೀವಿ. ಆಯೋಗಕ್ಕೆ ಸ್ವಾತಂತ್ರ್ಯ ಇದೆ ಅಂತ ರಾಜ್ಯ ಚುನಾವಣಾ ಆಯುಕ್ತ ಸಂಗ್ರೇಶ್ ಅವರು ಹೇಳಿದ್ದಾರೆ. ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಮಾಡಬೇಕು ಅಂತ ಹೇಳಿ ನಾವು ಕೂಡ ಪ್ರಯತ್ನದಲ್ಲಿದ್ದೇವೆ. ನೀವು ಮಾಡುವಂಥ ಮತದಾರ ಪಟ್ಟಿ ಪರಿಷ್ಕರಣೆಯನ್ನು ಮುಂದೂಡಿ ನಾವು ಕೂಡ ಮಾಡಬೇಕಾಗಿದೆ. ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದಂತೆ ನಾವು ನವೆಂಬರ್ 1ರಿಂದ ಕ್ಯಾಲೆಂಡರ್ ಆಫ್ ಇವೆಂಟ್ಸನ್ನು ಹಾಕಲೇಬೇಕಾಗಿದೆ. ಬ್ಯಾಲೆಟ್ ಪೇಪರನ್ನೇ ಮಾಡೋದು ಅಂತೇಳಿ GBI ಆ್ಯಕ್ಟ್ನಲ್ಲಿ ಕೂಡ ಅವರು ಅಳವಡಿಸಿಕೊಂಡಿದ್ದಾರೆ. ಉಳಿದ ಕಾಯ್ದೆಗಳಲ್ಲಿಯೂ ಕೂಡ ಆ ಒಂದು ಇನ್ನು ಮೈಸೂರು ಪೊಲೀಸರಿಗೆ ಸಿಎಂ ಪುತ್ರ ಯತೀಂದ್ರ ಅವರ ಕಾಟ ಹೆಚ್ಚಾಗ್ಬಿಟ್ಟಿದೆ ಅಂತೆ. ಯತೀಂದ್ರ ವರ್ಗಾವಣೆ ಸಚಿವರಾಗ್ಬಿಟ್ಟಿದ್ದಾರೆ ಅಂತ ಪ್ರತಾಪ್ ಸಿಂಹ ಆರೋಪ ಮಾಡಿದರು. ಅದಕ್ಕೆ ಯತೀಂದ್ರ ಸಿದ್ದರಾಮಯ್ಯ ತಿರುಗೇಟ್ ಕೊಟ್ಟಿದ್ದಾರೆ. ಯಾವುದೇ ಸಾಕ್ಷಿ ಆಧಾರ ಇಲ್ಲದೆ ಬಾಯಿಗೆ ಬಂದಂಗೆಲ್ಲ ಆರೋಪ ಮಾಡೋದು ಸರಿಯಲ್ಲ ಅಂತ ರಾಯಚೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಮಾತಾಡಿ, ಅವರು ಹೇಳಿದ್ದನ್ನೆಲ್ಲ ಗಂಭೀರವಾಗಿ ತಗೊಳ್ಳಲಾರಿ ನಾವು, ಯಾಕಂದರೆ ಅವರ ಪಕ್ಷವೇ ಅವರನ್ನು ಗಂಭೀರವಾಗಿ ತಗೊಂಡಿಲ್ಲ, ಇನ್ನು ನಾವ್ಯಾಕ್ರಿ ಅವರನ್ನು ಗಂಭೀರವಾಗಿ ತಗೋಬೇಕು ಅಂತ ಯತೀಂದ್ರ ಅವರು ಲೇವಡಿ ಮಾಡಿದ್ದಾರೆ ಪ್ರತಾಪ್ ಸಿಂಹ ಮೇಲೆ. ಪ್ರತಾಪ್ ಸಿಂಹ ಯಾರ್ರಿ? ಆತ ರಾಜಕೀಯದಲ್ಲಿ ಪ್ರಸ್ತುತ ಆಗಿರಬೇಕು. ಹಾಗಾಗಿ ಸುಮ್ಮನೆ ಸಾಕ್ಷ್ಯ ಇಲ್ಲದೆ, ಆಧಾರ ಇಲ್ಲದೆ ಬಾಯಿಗೆ ಬಂದಂಗೆ ಆರೋಪ ಮಾಡ್ತಿರ್ತಾರೆ. ಸೊ ಹಾಗಾಗಿ ಅವ್ರು ಹೇಳೋದನ್ನೆಲ್ಲ ಗಂಭೀರವಾಗಿ ತೊಗೊಳ್ಬೇಕಲ್ಲ. ಅವ್ರ ಪಕ್ಷನೇ ಅವ್ರನ್ನ ಗಂಭೀರವಾಗಿ ತೊಗೊಂಡಿಲ್ಲ, ನಾವೇ ಗಂಭೀರವಾಗಿ. ಇನ್ನು ಇವತ್ತು ಲಾಲ್ಬಾಗ್ಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಭೇಟಿ ಕೊಟ್ಟಿದ್ದರು. ರೋಡ್ ಪ್ರಾಜೆಕ್ಟ್ ವಿಚಾರವಾಗಿ ಪರಿಶೀಲನೆ ಮಾಡಿದ್ರು. ಬಳಿಕ ಮಾತಾಡಿ, ಸುರಂಗ ರಸ್ತೆ ನಿರ್ಮಾಣಕ್ಕೆ ಲಾಲ್ಬಾಗ್ನಲ್ಲಿ 6 ಎಕರೆ ಅಲ್ಲ 6 ಇಂಚ್ ಜಾಗ ಕೊಡೋದಕ್ಕೆ ಬಿಡಲ್ಲ, ಈ ಬಗ್ಗೆ ಹೋರಾಟ ಮಾಡ್ತೀವಿ. ಟನಲ್ ರೋಡ್ ಅವೈಜ್ಞಾನಿಕವಾಗಿದ್ದು ಲಾಲ್ಬಾಗ್ ಬೆಂಗಳೂರಿನ ಹೆಮ್ಮೆ. ಲಾಲ್ಬಾಗನ್ನು ಹಾಳು ಮಾಡುವಂಥ ಕೆಲಸ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ನಾವು ಯಾವುದೇ ಕಾರಣಕ್ಕೂ ಟನಲ್ ರೋಡ್ ನಿರ್ಮಾಣಕ್ಕೆ ಅವಕಾಶ ಕೊಡಲ್ಲ. ಟನಲ್ ರೋಡ್ ವಿರುದ್ಧ ಹೈಕೋರ್ಟ್ನಲ್ಲಿ 2 PIL ಹಾಕಿದ್ದೀನಿ. ಟನಲ್ ರೋಡ್ ವಿಚಾರವಾಗಿ ಹೈಕೋರ್ಟ್ನಲ್ಲಿ ನಾನೇ ವಾದ ಮಾಡ್ತೀನಿ. ಲಾಲ್ಬಾಗ್ನಲ್ಲಿ 300 ವರ್ಷ ಹಳೆ ಬಂಡೆ ಇದೆ, ಇದು ದೇಶದ ಆಸ್ತಿ, ಇದನ್ನು ಒಡೆದು ರಿಯಲ್ ಎಸ್ಟೇಟ್ ಮಾಡ್ತೀವಿ ಅಂದರೆ ಅದಕ್ಕೆಲ್ಲ ನಾವು ಒಪ್ಪಲ್ಲ ಅಂತ ಕಿಡಿಕಾರಿದ್ದಾರೆ. 300 ವರ್ಷ ಹಳೇದು ಒಂದು ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ ಇದೆ ಅಂತಂದ್ರೆ ದೇಶದ ಆಸ್ತಿ ಅದು. ಇದನ್ನೆಲ್ಲ ಒಡೆದಾಕ್ ನಾವು ರಿಯಲ್ ಎಸ್ಟೇಟ್ ಮಾಡ್ತೀವಿ, ನಾವಿಲ್ಲಿ ಬಿಲ್ಡಿಂಗ್ ಕಟ್ತೀವಿ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತೀವಿ, ಟನಲ್ ರೋಡ್ ಕಟ್ತೀವಿ ಅಂತ ಯಾರಿಗೋಸ್ಕರ ಮಾಡಕ್ ಹೊರಟಿವಿ? ಬೆಂಗಳೂರಿನ ಡಿಸಾಸ್ಟರ್ ಮಾಡುವಂತ ಒಂದು ಪ್ರಾಜೆಕ್ಟ್. ಲಾಲ್ಬಾಗ್ನ 6 ಎಕರೆ ಅಲ್ಲ, ಲಾಲ್ಬಾಗ್ನ 6 ಇಂಚು ಜಾಗವನ್ನ ರಾಜ್ಯ ಸರ್ಕಾರ ಈ ಟನಲ್ ಪ್ರಾಜೆಕ್ಟ್ಗೆ ತಗೊಳ್ಳೋದಿಕ್ಕೆ ನಾವು ಬಿಡೋದಿಲ್ಲ. ಲಾಲ್ಬಾಗ್. ಇನ್ನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಐಮಂಗಲದಲ್ಲಿ ಜಮೀನು ವಿವಾದ ಹಿನ್ನೆಲೆಯಲ್ಲಿ ಹರಳೆಯ ಮಠದ ನಿರ್ಮಾಣ ಹಂತದ ದ್ವಾರ ಬಾಗಿಲಿಗೆ ತಂತಿ ಬೇಲಿ ಹಾಕಲಾಗಿದೆ. ಅಯ್ಯೋ, ಸಿದ್ದೇಶ್ವರ್ ಎಂಬ ವ್ಯಕ್ತಿ ಮಠದ ಆರ್ಚ್ ನಿರ್ಮಾಣ ಸ್ಥಳ ತಮಗೆ ಸೇರಿದ್ದಂಥ ಹರಳೆಯ ಶ್ರೀಗಳ ವಿರುದ್ಧ ಆರೋಪಿಸಿದ್ದಾರೆ. ಜೊತೆಗೆ ಸರ್ವೆ ಕಾರ್ಯಕ್ಕೆ ಬಂದಾಗ ಅಡ್ಡಿಪಡಿಸುವ ಶ್ರೀಗಳು ಪದೇ ಪದೇ ತೊಂದರೆ ನೀಡ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ 1 ಅಡಿ ಜಾಗ ಸಹ ಅವರಿಗೆ ಬಿಡೋದಿಲ್ಲ, ಕಾನೂನು ಹೋರಾಟ ಮಾಡ್ತೀನಿ ಅಂತೆಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ಹರಳೆಯ ಶ್ರೀಗಳು ಮಾತ್ರ ಜಾತಿ ಕಾರಣಕ್ಕೆ ಕಿರುಕುಳ ನೀಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ದಲಿತ ಮಠ ಅನ್ನೋ ಕಾರಣಕ್ಕೆ ಇಲ್ಲಸಲ್ಲದ ವಿವಾದ ಸೃಷ್ಟಿಸ್ತಾ ಇದ್ದಾರೆ. ಅಧಿಕಾರಿಗಳು ದಾಖಲೆ ಪರಿಶೀಲಿಸಿ ನ್ಯಾಯ ಒದಗಿಸಬೇಕು ಅಂತ ಕೇಳಿಕೊಂಡಿದ್ದಾರೆ. ಸದ್ಯ ಈ ಜಟಾಪಟಿ ಐಮಂಗಲ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಸ್ಥಳಕ್ಕೆ ಹಿರಿಯೂರು ಡಿವೈಎಸ್ಪಿ ಶಿವಕುಮಾರ್ ಕೂಡ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಇಬ್ಬರೂ ಸಹ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಬೇಕು ಅಂತ ಸೂಚಿಸಿದ್ದಾರೆ. ಅವ್ರು ತಗೊಬೇಕಾದ್ರೆ ನಕಾಶೆಯಲ್ಲಿ ರಸ್ತೆ ಅವ್ರು ನೋಡ್ಕೊಂಡಿಲ್ಲ. ನಾವು ಸಾಮಾಜಿಕ ಕಳಕಳಿಯಿಂದ ಕೋಚಿಂಗ್ ಸೆಂಟರ್ ಎಲ್ಲ ಇದೆ ಅಂತ ಹೇಳಿದ್ರು. ನಾವು ಅದಕ್ಕೆ ಒಂದು 20 ಫೀಟ್ ಜಾಗ ಬಿಡ್ತೀವಿ ನಿಮ್ಗೆ ಓಡಾಡಕ್ಕೆ. ಒಂದು 7-8 ಸೈಟ್ ಆಗೋಷ್ಟು ಜಾಗನ ಅಕ್ವೈರ್ ಮಾಡಿ ಇದು ಕಾಂಕ್ರೀಟ್ ಹಾಕಿದ್ರು. ಮತ್ತೆ ಪಿಲ್ಲರ್ ಹಾಕಿ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಶುರು ಮಾಡಿ. ಕೇಳಿದ್ರೆ ನಿಮ್ಮ ತಂದೆದೇನು ಜಾಗ ಇಲ್ಲ, ಈ ಗಲಾಟೆ ಮಾಡಿದ್ರು. ADLR ರಿಪೋರ್ಟ್ ಇದೆ ನಮ್ಮ ಹತ್ರ, ಉತ್ತುವರಿ ಮಾಡಿದ್ದಾರೆ. ಇದು ನಂದೇ ಸ್ವಾಮಿಗಳಿಗೆ ಬ್ಲಾಕ್ ಮೇಲ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಪರ್ಪಸ್ಸು ಜಾತಿ, ಇದು ಜಾತಿ ಕಾರಣಕ್ಕಾಗಿನೇ ಸರ್. ಅದೇ ಲಿಂಗಾಯತರ ಮಠ ಆಗಿದ್ರೆ ಇಷ್ಟು ಗದ್ದಲಾಗ್ತಿತ್ತಾ? ಹಿಂಗೆ ಬಂದು ಬಾಗಿಲಿಗೆ ಅಡ್ಡಕ್ಕೆ ಬೇಲಿ ಕಟ್ತಾರ? ಇದು ಸರಿನಾ? ಉದ್ದೇಶ ಇಷ್ಟೇ ಸರ್, ಸ್ವಾಮಿಗಳು ಕೋರ್ಟ್ ಕಚೇರಿಗೆ
ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಹಾಸನಾಂಬಾ ದೇವಿಯ ಸಾರ್ವಜನಿಕ ದರ್ಶನದ 3ನೇ ದಿನವಾದ ಇವತ್ತು ಭಕ್ತರ ಆಗಮನದ ಸಂಖ್ಯೆ ಭಾರಿ ಏರಿಕೆಯಾಗಿತ್ತು. ರಜಾ ದಿವಸವಾಗಿದ್ದರಿಂದ ಮುಂಜಾನೆಯಿಂದಲೇ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದರು. ಇನ್ನು ಎರಡನೇ ದಿವಸದಲ್ಲಿ ದೇವಾಲಯಕ್ಕೆ ಕೋಟಿ ಆದಾಯ ಹರಿದು ಬಂದಿದೆ. 300 ರೂಪಾಯಿ, 1000 ರೂಪಾಯಿ ವಿಶೇಷ ದರ್ಶನದ ಟಿಕೆಟ್ಗಳ ಮಾರಾಟ, ಲಾಡು ಪ್ರಸಾದ ಮಾರಾಟದಿಂದ ಒಟ್ಟು 2,24,57,400 ರೂಪಾಯಿ ಆದಾಯ ಬಂದಿದೆ. ಗೋಲ್ಡ್ ಕಾರ್ಡ್ ಕೌಂಟರ್ನಲ್ಲಿ ಕಾರ್ಡ್ ಸ್ಕ್ಯಾನ್ ಮಾಡದೆ ಭಕ್ತರನ್ನು ದೇವಾಲಯದಿಂದ ಒಳಬಿಟ್ಟಿದ್ದಾರೆ ಅಂತ ಒಂದು 4 ಜನರನ್ನ DC ಸಸ್ಪೆಂಡ್ ಮಾಡಿದ್ದಾರೆ. ಇನ್ನು ದರೋಡೆ ಮಾಡೋಕೆ ಬಂದಂತಹ ದರೋಡೆಕೋರರ ಜೊತೆಗೆ ಹೋರಾಟ ನಡೆಸಿ ಮಹಿಳೆಯ ಹಲ್ಲೆಗೊಳಗಾದ ಘಟನೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಚಿರಡೋಣಿ ಕ್ಯಾಂಪ್ನಲ್ಲಿ ಆಗಿರೋದು. 14ನೇ ತಾರೀಕಿಗೆ, ಆಗಸ್ಟ್ನೇ ತಾರೀಕಿಗೆ ಚಿರಡೋಣಿ ಕ್ಯಾಂಪ್ನ ಮನೆಯೊಂದರ ಹಿಂಬಾಗಿಲಿನಿಂದ ಮಾಸ್ಕ್ ಧರಿಸಿಕೊಂಡು ಇಬ್ಬರು ದರೋಡೆಕೋರರು ನುಗ್ತಾರೆ. ಅಡಿಕೆ ಸುಲಿಯುವ ಕತ್ತಿ ಚಾಕುವಿನಿಂದ ಬೆದರಿಸ್ತಾರೆ. ಆ ಮನೆಯಲ್ಲಿದ್ದ ಸುಮಲತಾ ರೆಡ್ಡಿ ಅನ್ನೋರು ಭಯ ಪಡಲೇ ಇಲ್ಲ. ಇಬ್ಬರು ದರೋಡೆಕೋರರ ಜೊತೆಗೆ ಫೈಟ್ ಮಾಡಿದ್ದಾರೆ. ಜೊತೆಗೆ ಘಟನೆಯಲ್ಲಿ ಒಂಚೂರು ಸುಮಲತಾ ಅವರು ಬೆರಳಿಗೆ ಒಂಚೂರು ಪೆಟ್ಟಾಗಿದೆ. ಜೊತೆಗೆ ಸುಮಲತಾ ಅವಳ ಅತ್ತೆ ವೀರಮಯ್ಯ ಅವರು ಕೂಡ ದಾಳಿ ಮಾಡಿದ್ದಾರೆ. ಅವ್ರ ಮೇಲೂ ಕೂಡ 110 ಗ್ರಾಂ ಚಿನ್ನದ ಸರ ಕಿತ್ಕೊಂಡು ಪರಾರಿಯಾಗಿದ್ದಾರಂತೆ. ಈ ಸಂಬಂಧ ಈಗ ಬಸವಪಟ್ಟಣ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರಿಗೆಲ್ಲ ಹುಡುಕ್ತಾ ಇದ್ದಾರೆ. ಚಿರಡೋಣಿ ಗ್ರಾಮದ ಶಿವಮೂರ್ತಿ, ರಮೇಶ್ ಹಾಗೂ ರುದ್ರೇಶ್ ಅನ್ನೋರನ್ನ ಬಂಧಿಸಿದ್ದಾರೆ. ಅಲ್ಲೇ ಅಕ್ಕಪಕ್ಕದವರೇ ಎಲ್ಲ ಹಾಕೋದಿವನ್ನೆಲ್ಲ. ಏಪ್ರಿಲ್ 27ರಂದು ಚಿರಡೋಣಿ ಕ್ಯಾಂಪ್ನಲ್ಲಿ ಮನೆಯ ಬೀಗ ಹೊಡೆದು ಒಳನುಗ್ಗಿದ್ದ ಕಳ್ಳರು ಬೆಳ್ಳಿ ಬಂಗಾರ ಹಾಗೂ ನಗದು ದೋಚಿಕೊಂಡು ಪರಾರಿಯಾಗಿದ್ದ ಪ್ರಕರಣ ಕೂಡ ಇವರ ಮೇಲಿದೆ. ಶುರು ಆಗ್ಬಿಟ್ಟಿತ್ತು ಇವ್ರದ. ಬಂಧಿತರಿಂದ ಕೃತ್ಯಕ್ಕೆ ಬಳಸಿದ ಒಂದು ಮಚ್ಚು ಹಾಗೂ 12.28 ಲಕ್ಷ ಬೆಲೆ ಬಾಳುವ 2 ಮಾಂಗಲ್ಯ ಸರ, ಒಂದು ಜೊತೆಗೆ ಬೆಂಡೋಲೆ ಮತ್ತು ಬೆಳ್ಳಿ ಸಾಮಾನುಗಳನ್ನೆಲ್ಲ ವಶಪಡಿಸಿಕೊಂಡಿದ್ದಾರೆ. RSSಗೆ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ಬೆಂಗಳೂರು, ಕೋಲಾರ ಸೇರಿದಂತೆ ರಾಜ್ಯದ ಹಲವು ಕಡೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಪಥಸಂಚಲನ ಮಾಡಿದ್ರು. ಬೆಂಗಳೂರಿನ ಬನಶಂಕರಿಯಲ್ಲಿ RSS ಪಥಸಂಚಲನದಲ್ಲಿ ಅಶೋಕ್ ಅವರು ಭಾಗಿಯಾಗಿದ್ದರು. ಕೋಲಾರದ ಕುವೆಂಪು ಪಾರ್ಕ್ನಲ್ಲಿ ಕಾರಂಜಿಕಟ್ಟೆ, ಶಾಂತಿನಗರ ಸೇರಿ ಹಲವು ಕಡೆ ಸಂಚಾರ ನಡೆಸಿದರು. ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ಪ್ರಮುಖ ಬೀದಿಯಲ್ಲಿ 2,000ಕ್ಕೂ ಹೆಚ್ಚು RSS ಸದಸ್ಯರು ರ್ಯಾಲಿಯನ್ನು ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ಇದೊಂದು ಸ್ಟೋರಿ. ಹಾಸನದ ಬೇಡಿಗನಹಳ್ಳಿ ಗ್ರಾಮದ ಕಬ್ಬಿನ ಗದ್ದೆಯಲ್ಲಿ 3 ಮರಿಗಳಿಗೆ ಜನ್ಮ ನೀಡಿದಂಥ ಚಿರತೆ ಹೆದರಿ ಓಡಿ ಹೋಗ್ಬಿಟ್ಟಿತ್ತು. ಪಾಪ ಅನಾಥವಾಗಿದ್ದ 3 ಪುಟ್ಟ ಮರಿಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ನಿರಂತರ ಕಾರ್ಯಾಚರಣೆ ನಡೆಸಿ ಮತ್ತೆ ತಾಯಿ ಮಡ್ಲಿಗೆ ಸೇರಿಸಿದ್ದಾರೆ. ವೆರಿ ಗುಡ್. ಸೊ ಅಕ್ಟೋಬರ್ 2ನೇ ತಾರೀಕಿಗೆ ಕಬ್ಬು ಕಟಾವಿಗೆ ಬಂದಿದ್ದವರು 3 ಚಿರತೆ ಮರಿಗಳನ್ನು ಕಂಡು ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮಾಹಿತಿ ಕೊಟ್ಟಿದ್ದಾರೆ. ಕೂಡಲೇ ಸ್ಥಳಕ್ಕೆ DFO ಸೌರಭ್ ಕುಮಾರ್ ಹಾಗೂ DRFO ಶಂಕರ್ ಶ್ವಾನದಳವನ್ನು ಕರೆಸಿ ಚಿರತೆ ಹೆಜ್ಜೆ ಗುರುತು ಹುಡುಕಿದ್ದಾರೆ. ವಾವ್. 3 ಮರಿಗಳನ್ನು ಮರದ ಪೆಟ್ಟಿಗೆಯಲ್ಲಿಟ್ಟು ಮರಿಗಳಿದ್ದಂತಹ ಜಾಗದಲ್ಲೇ ಇಟ್ಟಿದ್ರು. ಮರಿಗಳು ಅರಚುವ ಶಬ್ದಕ್ಕೆ ಬಂದಂಥ ತಾಯಿ ಚಿರತೆ 2 ಮರಿಯನ್ನು ತನ್ನ ಬಾಯಲ್ಲಿ ಇಟ್ಕೊಂಡು ಹೋಗಿದೆ. ಅದನ್ನು ಸಾಮಾನ್ಯವಾಗಿ ಹಿಡ್ಕೊಂಡು ಹೋಗುತ್ತಲ್ಲ ಹಂಗೆ. ಉಳಿದ 1 ಮರಿಯನ್ನು ಅಲ್ಲೇ ಬಿಟ್ಟು ಹೋಗಿತ್ತು. 6 ದಿನವಾದರೂ ಕೂಡ ಕರೆದೊರಲಿಲ್ಲ. ಕೊನೆಗೆ 7ನೇ ದಿನ ಮರಿಗೆ ಕಡಿಮೆ ಹಾಲು ಉಣಿಸಿ ರಾತ್ರಿ ವೇಳೆ ಮರದ ಪೆಟ್ಟಿಗೆಯಲ್ಲಿ ಇಡಲಾಗಿತ್ತು. ಹಸಿವಿನಿಂದ ಮರಿ ಅರಚೋಕೆ ಆರಂಭ ಆಯಿತು. ಹಾಗಾಗಿ ಮತ್ತೆ ಬಂದು ತಗೊಂಡು ಹೋಗಿದೆ. ಅದು ಸೂಪರ್, ಗುಡ್ ವರ್ಕ್.